ನಾವು ತೆಗೆದಲ್ಲಿ ಈಗ ಬಂದ ನನ್ನ ಮುಂದೆ पेपर कर बंद करता हूँ। लोग ಮೊಟ್ಟ ಮೊದಲಿಗೆ ಈಗೇನು ನಮ್ದು ಹೊಸದಾಗಿ ಏನು ಆಯುಕ್ತ ಬಂದಾರೋ ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ. ಯಾಕೆ ಧನ್ಯವಾದ ಹೇಳ್ತೀನಂದ್ರೆ ಇದೇನು ನಮ್ದು ಪೌರ ಕಾರ್ಮಿಕರಿಗೆ ಒಂದು ಸಂಕಷ್ಟ ಭತ್ಯೆ ಕೊಡ್ಬೇಕಂತ ಸರ್ಕಾರ ಏಪ್ರಿಲ್ ತಿಂಗಳು 2022 ಒಂದು ಆದೇಶ ಮಾಡೈತ್ರಿ. ಏನಂತೇಳಿ ಪ್ರತಿಯೊಬ್ಬರು ಪೌರ ಕಾರ್ಮಿಕರಿಗೆ ಏನು ಕೆಲಸ ಮಾಡ್ತಾರೋ ಎಲ್ಲ ಏನು ನಗರ ಸ್ಥಳೀಯ ಸಂಸ್ಥೆಗಳಾಗ ಅವ್ರಿಗೆ ನೀವು ಸಂಕಷ್ಟ ಭತ್ಯೆ ಕೊಡ್ಬೇಕಂತ ಹೇಳಂದ. ಆ ಟೈಮ್ಗೆ ಏನೈತ್ರಿ, ಇಲ್ಲಿ ಇನ್ನೂ ಅದನ್ನು ಕೊಟ್ಟಿದ್ದಿಲ್ಲ. ಯಾವಾಗ ಇವರು ಹೊಸ ಆಯುಕ್ತರು ಮೇಡಮ್ ಬಂದ್ರು ಅವ್ರ ಗಮನಕ್ಕೆ ತಂದು ಕೂಡಲೇ ಪಾಪ ಅವರು ಆಕ್ಚುಲಿ ಮನಸ್ಸಿಗೆ ಹಚ್ಕೊಂಡ್ರಿ ಅವ್ರ ಏನ್ರಿ ಪೌರ ಕಾರ್ಮಿಕರಿಗೆ ನೀವು ಇನ್ನೂ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಂದ. ಅವಾಗ ಅದು ಫೈಲ್ ಮೂವ್ಮೆಂಟ್ ಐತ್ರಿ. ಅವ್ರ ಮೇಡಮ್ ಅವ್ರು ಬಂದ ಕೂಡಲೇ ಫೈಲ್ ಮೂವ್ಮೆಂಟ್ ಐತ್ರಿ. ಇವತ್ತಿಗೆ 33 ತಿಂಗಳಿಂದ ಇವರು 33 ತಿಂಗಳ ಅವ್ರಿಗೆ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳ 2,000 ಅಂತೆ ಸಂಕಷ್ಟ ಭತ್ಯೆ ಕೊಡ್ಬೇಕಾಗಿದ್ರಿ. ಆದ್ರೆ ಈಗ ಏನಾಗಿದ್ರಿ, ಒಂದು ಸೆಕ್ಷನ್ ಒಳಗ್ರಿ ಈಗ ಏನು ಪರ್ಮನೆಂಟ್ ಪಿಚೆಗಳು ಅದಾರು, ಈಗ ಅವ್ರದ್ದು ಪೌರ ಕಾರ್ಮಿಕರು ಏನದಾರಲ್ಲ ರೀ, ಅವ್ರದ್ದು ಈಗ ಪೇಮೆಂಟ್ ಫೈನಲ್ ಲಿಸ್ಟ್ ಮಾಡಿ ಈಗ ಅದನ್ನ ಫೈಲ್ ರೆಡಿ ಮಾಡಿ ಅಕೌಂಟ್ ಸೆಕ್ಷನ್ ಕಳ್ಸಕ್ ರೆಡಿ ಮಾಡಿದಾರ್ರಿ. ಆದ್ರೆ ಏನು ಹೊರಗುತ್ತಿಗೆ ಏನಿದ ಆನ್ಲೈನ್ ಇದ್ರೋಗ ಏನದಾರಲ್ಲ ರೀ, ಆ ಪೌರ ಕಾರ್ಮಿಕರದ ಈ ನಮ್ಮ ಆರೋಗ್ಯ ಶಾಖೆಯಿಂದ ಇವ್ರು ಅದನ್ನ ಲಿಸ್ಟ್ ಮಾಡಿ ಕಳಿಸ್ಬೇಕಿತ್ತು. ಇವ್ರು ಬರೀ ಲಿಸ್ಟ್ ಕೊಟ್ಟಿವಿ ಅಂತ ಹೇಳತ್ತಾರ್ರಿ. ಅದ್ರ ಲಿಸ್ಟ್ ಅಲ್ಲಿ ಡೀಟೇಲ್ ವೈಸ್ ಕೊಡ್ಬೇಕಿದ್ರಿ. ಅಲ್ಲಿ ಹೆಂಗ್ರಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ತಿಂಗಳು ಹಾಕಿ 2022, 23 ಇಷ್ಟ ಆಯ್ತು ಇವ್ರ ಪೌರ ಕಾರ್ಮಿಕರದ, ಇವ್ರದ್ದು ಇಷ್ಟು ರೊಕ್ಕ ಆಯ್ತು. ಆಮೇಲೆ 23, 24ರಿಂದ ಇಷ್ಟ ಆಯ್ತು, ಹಿಂಗೆಲ್ಲ ಡೀಟೇಲ್ ಬರೆದು ಕಳಿಸ್ಬೇಕಿದ್ರೆ. ಆದ್ರೆ ಇವ್ರು ಇನ್ನೂ ತನಕ ಕಳಿಸಿಲ್ಲ ಅದನ್ನ. ಅದಕ್ಕೆ ಈಗ ಅವ್ರದ್ದು ಅಲ್ಲಿ ನಿಂತು ಬಿಟ್ಟೈತ್ರಿ. ಈಗ ಒಂದ್ ಮಾತ್ರ ಫೈಲ್ ರೆಡಿ ಆಗೈತೆ. ಅದಕ್ಕೆ ನಾವು ಮಾನ್ಯ ಆಯುಕ್ತರಿಗೆ ನಾ ಧನ್ಯವಾದ ಹೇಳ್ತೀನೋ. ಈಗ ಅವ್ರಿಂತ್ರ ಇದು ಆಗತ್ತಪ್ಪ ಅಂತ ಹೇಳಿದ್ರು. ಆದ್ರೆ ಈ ಉಳಿಕಿದವ್ರ ಸೆಕ್ಷನ್ ಅವ್ರ ಅಧಿಕಾರಿಗಳಿಗೆ ಕೆಲಸ ಮಾಡಾಕ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಗೊತ್ತಾಗ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಏನ ಶಾಖೆ ಇದೆ ಅದ್ರ ಮುಂದೆ ಈಗ ಉಪಸ್ಥಿತ ಮಾಡತ್ತೇನ್ರಿ. ಟೋಟಲ್ ಮಂದಿ ಅದಾರ್ರಿ 629 ಮಂದಿ ಅದಾರ್ರಿ. ಟೋಟಲ್ 629 ಮಂದಿ ಒಳಗ್ರಿ ಈಗ ಸದ್ಯಕ್ಕೆ 257 ಮಂದಿ ಏನು ಪರ್ಮನೆಂಟ್ ಪೌರ ಕಾರ್ಮಿಕರು ಅದಾರೋ ಅವ್ರದ್ದು ಈಗ ಬಿಲ್ ಫೈನಲ್ ಆಗಿ ರೆಡಿ ಆಗಿ ಬರೀ ಮೇಡಮ್ ಸೈನ್ ಆದ್ರೆ ಅಕೌಂಟ್ ಸೆಕ್ಷನ್ ಹೋಗ್ತಿದ್ರಿ. ಅದ್ರಿ ಆದ್ರೆ ಇನ್ನು ಉಳ್ಕಿದ್ ಏನೈತಿರಲ್ಲ ರೀ, ಹೊರಗುತ್ತಿಗೆ ಅದ್ರ ಮೇಲೆ ಏನದಾರಲ್ಲ ರೀ, ಅವ್ರು 372 ಮಂದಿ ಅದಾರ್ರಿ. ಅವ್ರದ್ದು ಇನ್ನೂ ತನಕನೂ ಇಲ್ಲಿ ರೆಡಿ ಆಗಿಲ್ರಿ ಫೈಲ್. ಎಲ್ರಿ ಇಲ್ರಿ, ಇದು ಕೌನ್ಸಿಲ್ ಸಬ್ಜೆಕ್ಟ್ ಇದ್ದಿದ್ದಿಲ್ಲ ರೀ. ಈಗ ಯಾಕಂದ್ರೆ ಫೈಲ್ ಕೆಲಸ ಮೂವ್ಮೆಂಟ್ ಆಗತ್ತಿದ್ರಿ. ಅದಕ್ಕೆ ನಾವು ಕೌನ್ಸಿಲ್ದಾಗ ಅದನ್ನ ತೆಗಿದ್ ಬೇಡ ಅಂತ ಹೇಳಿ ಇದ್ರೆ ಮತ್ತೆ ಆಮೇಲೆ ನಾಳೆ ಕೌನ್ಸಿಲ್ಗೆ ಅದನ್ನ ತಗೊಂಬಂದ್ರಿ ಅಂತ ಹೇಳಿ ಮಾಡೋರು. ಇದ್ರ ಟೋಟಲ್ 629 ಮಂದಿಗ್ರಿ
ಟೋಟಲ್ ಒಬ್ಬರಿಗೆ 66,000 ರೂಪಾಯಿ ಸಿಗ್ತದ್ರಿ 33 ತಿಂಗಳದಂದ್ರ. ಅಂದ್ರೆ ಟೋಟಲ್ ಅಂದಾಜ್ ಒಂದ್ 4 ಕೋಟಿ ರೂಪಾಯಿ ಮ್ಯಾಗ ಆಗ್ತಿದ್ರಿ ಅದ್ರಿಗೆ ಅಂದಾಜ್. ಈಗ ನೋಡುನ್ರಿ, ಈಗ ಇವ್ರ ಜೊತೆ ಈಗ ಮಾತಾಡಿದೀನ್ರಿ, ಅದಕ್ಕೆ ಈಗ ನೋಡೋಣ ಅಡ್ಮಿನ್ ಸರ್ ಬಂದ್ ಏನ್ ಹೇಳ್ತಾರಂತ ನೋಡೋಣ್ರಿ ಅದಕ್ಕ. ಈಗ ಅವ್ರ ಅಡ್ಮಿನ್ ಅವ್ರದ್ದು ಏನಿತ್ತಿರಲ್ಲ ರೀ ಪರ್ಮನೆಂಟ್ ಅವ್ರದ ಉದಯ್ ಕುಮಾರ್ ಸಾಹೇಬ್ರು ಅವ್ರ ಫೈಲ್ ರೆಡಿ ಮಾಡಿ ಅವ್ರದ್ದು ಮೂವ್ಮೆಂಟ್ ಮಾಡಿದಾರ್ರಿ. ಈಗ ಇಲ್ಲಂದ್ರೆ ನಾ ಈಗ ಇವ್ರು ಫೈಲ್ ಮಾಡೋದಂಗಾರಿ ಮತ್ತೆ ನಾ ಇಲ್ಲಿ ಕುಂಡ್ರವನ ಅದನ್ರಿ. ಅವ್ರಿಗೆ ಫೈಲ್ ಒಂದ್ ಈಗ ರೆಡಿ ಮಾಡ್ತಾರೆ, ಈಗ ತೋರಿಸ್ರಿ ಅಂತ ಏನೋ ಟೈಪ್ ಮಾಡತ್ತೀವಪ್ಪ ಅಂದ್ರ ಆಯ್ತು ಓಕೆ ಅಂತ ಹೇಳ್ತೇನ್ರಿ. ಮತ್ ಅವ್ರ ಏನೋ ಅದನ್ನ ಬಗ್ಗೆ ಮತ್ತೆ ಹಂಗ ಅಡ್ಡಾಡಕತ್ತಂದ್ರ ಮತ್ತೆ ಏನಿಲ್ರಿ, ಮತ್ತೆ ಇಲ್ಲೇ ಕೊಟ್ಟಿರ್ತೇನ್ರಿ.